ಬಾಹುಬಲಿ ಬೆಟ್ಟದಲ್ಲಿ 16ನೇ ಸ್ಪಾಟ್ ಗುರುತು ಹಚ್ಚಿದ್ದಾನೆ ಅನಾಮಿಕ. ವ್ಯಕ್ತಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತದೆ. ಅನಾಮಿಕ ವ್ಯಕ್ತಿಯಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂಥದ್ದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂದ್ರೆ ಸೋಕೋ ಟೀಮ್ನ ಅಧಿಕಾರಿಗಳು, FSL ನ ಅಧಿಕಾರಿಗಳು. ಅವರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂಥದ್ದು SIT. ಇವತ್ತಾದ್ರೂ ಏನಾದ್ರೂ ಸಿಗುತ್ತಾ ಗೊತ್ತಿಲ್ಲ. ಇಷ್ಟು ದಿನ ಸಿಕ್ಕಿದ್ದೆಲ್ಲವೂ ಕೂಡ ಹೇಳ್ತಾ ಇದ್ವಲ್ಲ, ಮಣ್ಣನ್ನಾಗಿದ್ರು ಮಣ್ಣೇ ಸಿಗ್ತಾ ಇತ್ತು 6ನೇ ಸ್ಪಾಟನ್ನು ಹೊರತುಪಡಿಸಿ. ಈ ಒಂದು 16ನೇ ಸ್ಪಾಟಲ್ಲಾದರೂ ಏನಾದರೂ ಸಿಗುತ್ತಾ ಕಾದ್ ನೋಡೋಣ. ಇಲ್ಲಿ ಮಂಜು ನೋಡ್ತಾ ಇದ್ವಿ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ಕ್ರೈಮ್ ಆಪರೇಷನ್ಸ್ ಎಲ್ಲ ಯಾವ ರೀತಿಯಾಗಿದೆ, ಯಾವ್ಯಾವ ರೀತಿಯಾಗೆಲ್ಲ ಆಗಿದ್ದಾವೆ ಅನ್ನುವಂಥದ್ದನ್ನು ಒಂದು ಹಂತದಲ್ಲಿ ನೋಡೋದಾದರೆ, ಈ ಒಂದು ಪ್ರಕರಣದಲ್ಲಿ 300ಕ್ಕೂ ಹೆಚ್ಚಿನ ಒಂದು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಬೇರೆ ಹೇಳ್ತಾ ಇದ್ದಾನಲ್ಲ ಈತ. ಸೊ ಆ ಒಂದು ಸೀನನ್ನು ಏನಾದರೂ ಒಂದು ಮರುಸೃಷ್ಟಿಯನ್ನಾದರೂ ಮಾಡಿಬಿಟ್ಟು ಒಮ್ಮೆ ಆತ ಹೇಗೆ ಒಬ್ಬನೇ ಇಲ್ಲಿ ಹೋಗ್ಬಿಟ್ಟು ಉಳ್ತಾ ಇದ್ದಿದ್ದು, ಅದಾದ್ಮೇಲೆ ಮಣ್ಣು ತೆಗಿತಿದ್ದು, ಎಷ್ಟಡಿ ಉಳ್ತಾ ಇದ್ದ, ಅದನ್ನೇನಾದರೂ ಒಂದು ರೀಕ್ರಿಯೇಟ್ ಮಾಡ್ಬೋದಿತ್ತಾ ಅಥವಾ ಮಾಡಿದ್ರೆ ಏನಾದರೂ ಪೊಲೀಸ್? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಆ ರೀಕ್ರಿಯೇಟ್ ಅನ್ನುವಂಥದ್ದು ಯಾವಾಗ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಏನಾದ್ರೂ ಅವಶೇಷಗಳು ಸಿಕ್ತು ಅಥವಾ ಅಸ್ಥಿ ಪಂಜರ ಸಿಕ್ತು ಅನ್ನೋ ಸಂದರ್ಭದಲ್ಲಿ ಈ ರೀಕ್ರಿಯೇಟ್ ಅನ್ನುವಂಥದ್ದು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನಿನ್ನೆಯೂ ಕೂಡ ಅಷ್ಟೇ, ನಿನ್ನೆ 15ನೇ ಸ್ಪಾಟ್ ನಲ್ಲಿ ಹಾಗಿದ್ದಾರೆ, 4 ಕಡೆಗಳಲ್ಲಿ ಹಾಗಿದ್ದಾರೆ, ಆದ್ರೆ ಯಾವುದೇ ರೀತಿಯಂತ ಅವಶೇಷಗಳು ಕೂಡ ಸಿಗೋದಿಲ್ಲ. ಬದಲಾಗಿ ಇವತ್ತು 16ನೇ ಸ್ಪಾಟ್ ನಲ್ಲಿ ಈಗಾಗಲೇ ಕಾರ್ಯಾಚರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಇಲ್ಲೇನಾದ್ರೂ ಪ್ರಾಥಮಿಕವಾಗಿ ಏನಾದ್ರೂ ಒಂದಷ್ಟು ಅವಶೇಷಗಳೇನೋ ಸಿಕ್ತು ಅಥವಾ ಮೂಳೆ ಸಿಕ್ತು, ಅಸ್ಥಿ ಪಂಜರ ಸಿಕ್ತು ಅನ್ನೋಂಥ ವೇಳೆಯಲ್ಲಿ ಖಂಡಿತವಾಗಿಯೂ ಕೂಡ ರೀಕ್ರಿಯೇಟ್ ಅನ್ನುವಂಥದ್ದು ಮಾಡ್ತಾರೆ. ಯಾಕಂದ್ರೆ ಆ ಒಂದು ಮೃತದೇಹವನ್ನು ಆತ ಹೆಂಗೆ ಎತ್ಕೊಂಡು ಬಂದ ಮತ್ತು ಎಲ್ಲಿ ಅದನ್ನ ಇಟ್ಟಿದ್ದ, ಆತ ಮಣ್ಣನ್ನ ತೆಗೆಯುವಂತ ಸಂದರ್ಭದಲ್ಲಿ ಮೃತದೇಹ ಅದು ಎಲ್ಲಿತ್ತು ಅನ್ನುವಂಥದ್ದು, ಮತ್ತು ಮಣ್ಣು ತೆಗೆದಿದ್ದಾದಂತ ಬಳಿಕ ಯಾವ ಒಂದು ಆಯಾಮದಲ್ಲಿ ಆತ ಒಂದು ಗುಂಡಿಯ ಒಳಗಡೆ ಮೃತದೇಹವನ್ನು ಇಡ್ತಾನೆ, ಮೃತದೇಹ ಇಟ್ಟಂತ ಬಳಿಕ ಯಾವ ರೀತಿಯಾದಂತಹ ಒಂದು ವಸ್ತುಗಳಿಂದ ಅಂದ್ರೆ ಸೆಲಕೆಯಿಂದ ಏನಾದ್ರೂ ಅದನ್ನ ಮಣ್ಣು ಹಾಕುವಂತ ಒಂದು ಕೆಲಸವನ್ನ ಮಾಡದ್ನ ಅಥವಾ ಕೈಯಿಂದ ಏನಾದ್ರೂ ಮಣ್ಣನ್ನ ಆತ ಮುಚ್ಚಿದ್ನ, ಈಗ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಆತ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಪೊಲೀಸರ ಮುಂದೆ ಕೊಡ್ತಾನೋ ಅದೆಲ್ಲವನ್ನೂ ಕೂಡ ಅಷ್ಟೇ ರೀಕ್ರಿಯೇಟ್ ಅನ್ನ ಮಾಡ್ತಾರೆ. ಜೊತೆಗೆ ಆತ ಒಂದು ಡಮ್ಮಿ ಆದಂತಹ ಒಂದು ಶವದ ರೀತಿಯಲ್ಲಿ ಆತ ಎತ್ಕೊಂಡು ಬರುವಂತದ್ದಾಗಿರ್ಬೋದು, ಮತ್ತು ಆತ ಅದು ಎಲ್ಲಿಟ್ಟ ಅನ್ನುವಂಥದ್ದಾಗಿರ್ಬೋದು, ಮತ್ತು ಗುಂಡಿ ಅಗಿಯುವಂತ ಸಂದರ್ಭದಲ್ಲಿ ಕೇವಲ ಈತ ಒಬ್ಬನೇ ಇದ್ನ ಅಥವಾ ಈತನಿಗೆ ಯಾರಾದ್ರೂ ಸಹಾಯವನ್ನ ಮಾಡಿದ್ರ ಅಂತಂದ ವೇಳೆಯಲ್ಲಿ ಸಹಾಯ ಮಾಡಿರುವಂತ ವ್ಯಕ್ತಿ ಯಾರೇ ಇದ್ರೂ ಕೂಡ ಅಷ್ಟೇ ರೀಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ಅದರಲ್ಲಿ ಭಾಗಿಯಾಗಿಸ್ಕೊಳ್ತಾರೆ. ಭಾಗಿಯಾಗಿಸ್ಕೊಂಡಿದ್ದಾದಂತಹ ಬಳಿಕ ಸಂಪೂರ್ಣವಾಗಿ ಆ ಕ್ರೈಮ್ ಸೀನ್ ಅನ್ನು ಏನಾತ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಆತ ವಿವರಣೆ ಕೊಡ್ತಿರುವಂತಹ ಪ್ರತಿಯೊಂದು ಸೀನ್ ಅನ್ನು ಕೂಡ ಅಷ್ಟೇ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಅದು ಸ್ಟೇಟ್ಮೆಂಟ್ ಆತನದ್ದು ಯಾವ ರೀತಿಯಾಗಿರುತ್ತೋ ಆ ಒಂದು ರೀಕ್ರಿಯೇಷನ್ ಮಾಡುವಂತದ್ದು ಕೂಡ ಅಷ್ಟೇ ಅದೇ ರೀತಿಯಾಗಿರ್ಬೇಕು. ಅದು ನಾಳೆ ದಿನ ಯಾವುದೇ ರೀತಿಯಂತ ಸಾಕ್ಷ್ಯ ಅನ್ನುವಂಥದ್ದು ಬಲವಾಗಿರುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ರೀಕ್ರಿಯೇಷನ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ರೀಕ್ರಿಯೇಟ್ ಮಾಡುವಂತದ್ದು ಯಾವಾಗ ಅಂತಂದ್ರೆ, ಇವತ್ತೇನಾದ್ರೂ ಈ ಉತ್ಖನನ ಕಾರ್ಯ ಆಗುವಂತಹ ಸಂದರ್ಭದಲ್ಲಿ ಏನಾದ್ರೂ ಅವಶೇಷಗಳು ಸಿಕ್ತು, ಒಂದು ವೇಳೆ ಮೂಳೆಗಳೇನಾದ್ರೂ ಸಿಕ್ತು ಅಥವಾ ಸಂಪೂರ್ಣವಾದ ಅಸ್ಥಿ ಪಂಜರ ಸಿಕ್ತು ಅಥವಾ ತಲೆ ಬುರುಡೆ ಸಿಕ್ತು ಅನ್ನಂತಹ ವೇಳೆಯಲ್ಲಿ ಖಂಡಿತವಾಗ್ಲೂ ಕೂಡ ಸಂಜೆ ಮಹಾಜರು ಸಂದರ್ಭದಲ್ಲಿ ರೀಕ್ರಿಯೇಟ್ ಮಾಡುವಂತ ಒಂದು ಕೆಲಸವನ್ನ ಸಂಬಂಧಪಟ್ಟಂತ SIT ಅಧಿಕಾರಿಗಳು ಕೂಡ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಸದ್ಯಕ್ಕೆ ಕ್ರೈಮ್ ಸೀನ್ ಅನ್ನ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮಾಧ್ಯಮದವರು ಕೂಡ ಅಷ್ಟೇ ಆತನ ನೇರವಾಗಿ ಕರ್ಕೊಂಡು ಬಂದು ಇವತ್ತು SIT ಅಧಿಕಾರಿಗಳು ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ ಯಾವ ಒಂದು ಸ್ಥಳಕ್ಕೆ ಆತ ಕರ್ಕೊಂಡು ಹೋಗ್ತಾನೆ, ಯಾಕಂದ್ರೆ ಆತ ಯಾವುದನ್ನು ಕೂಡ ಬಾಯಿ ಬಿಟ್ಟಿರಲಿಲ್ಲ. ನಾನು ಇಂತಹ ಒಂದು ಪ್ಲೇಸ್ ಹೇಳ್ತೀನಿ, ಅಂತ ಪ್ಲೇಸ್ ನನ್ನ ಕರ್ಕೊಂಡು ಹೋಗಿ ನಾನು ಆ ಪ್ಲೇಸ್ ಅನ್ನ ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ್ದ. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಪೊಲೀಸರು ಯಾವುದೇ ರೀತಿಯಂತ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಕೈಗೊಂಡಿರಲಿಲ್ಲ. ಏಕಾಏಕಿ ಆತ ಧರ್ಮಸ್ಥಳ ಕಡೆಗೆ ಹೋಗಿ ಅಂತ ಹೇಳ್ತಾನೆ. ಆ ಒಂದು ಧರ್ಮಸ್ಥಳ ಕಡೆಗೆ ಬರ್ತಾಳೆ. ಧರ್ಮಸ್ಥಳ ಹಾರ್ಚ್ನ ಒಳಭಾಗದಿಂದಾಗಿ ನೇರವಾಗಿ ರೈಟ್ ತಗೊಂಡು ಬಾಹುಬಲಿ ಬೆಟ್ಟಕ್ಕೆ ಬರ್ತಾನೆ. ಬಾಹುಬಲಿ ಬೆಟ್ಟಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಾವುದು ಕ್ರೈಮ್ ಸ್ಪಾಟ್ ಅನ್ನುವಂಥದ್ದು ಆತ ತೋರಿಸಿರಲಿಲ್ಲ. ಏಕಾಏಕಿ ಕ್ರೈಮ್ ಸ್ಪಾಟ್ ತೋರಿಸ್ದ. ಅದು ಕೂಡ ಅಷ್ಟೇ ರಸ್ತೆಯ ಪಕ್ಕದಲ್ಲಿರುವಂತಹ ಕಾರಣಕ್ಕೋಸ್ಕರ ಎಲ್ಲಾ ವಿಜುವಲ್ಸ್ ಕೂಡ ಅಷ್ಟೇ ಮಾಧ್ಯಮದವರು ಸಿಗಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಾಧ್ಯಮದವರಿಗೆ ವಿಜುವಲ್ಸ್ ಸಿಗದ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಕ್ರೈಮ್ ಸೀನ್ ನ ಪ್ರೊಟೆಕ್ಟ್ ಮಾಡುವಂತದ್ದಾಗಿರ್ಬೋದು. ಮತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು, ವಾಲ್ ನ ರೀತಿಯಲ್ಲಿ ಒಂದು ಕಟ್ಟುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಾಚರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಹೇಳ್ತಾ ಇರುವಂತದ್ದು ಕಡಾಖಂಡಿತವಾಗಿ ನಾನು ಏನೆಲ್ಲ ಪ್ಲೇಸ್ ಗಳನ್ನ ತೋರಿಸಿನ ಆ ಪ್ಲೇಸ್ ಗಳೆಲ್ಲವೂ ಕೂಡ ಅಷ್ಟೇ ನಾನು ಮೃತದೇಹವನ್ನ ಊತಿಟ್ಟಿದ್ದೀನಿ ಅಂತ ಹೇಳಿದ್ದ. ಇವತ್ತು 16ನೇ ಕ್ರೈಮ್ ಸ್ಪಾಟ್ ನ ಆತ ಗುರುತು ಮಾಡಿರುವಂತದ್ದು. 16ನೇ ಕ್ರೈಮ್ ಸ್ಪಾಟ್ ನಲ್ಲಿ ಸದ್ಯಕ್ಕೆ ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗ್ತಾ ಇದೆ. ಸದ್ಯಕ್ಕೆ ಆ ಒಂದು ದೂರುದಾರನು ಕೂಡ ನೀವು ನೋಡ್ತಾ ಇರಬಹುದು, SP ಅವರ ಪಕ್ಕದಲ್ಲಿ ಆತ ಕುಳಿತಿರುವಂತದ್ದು. ಆತನಿಂದಲೂ ಕೂಡ ಅವರೊಂದಷ್ಟು ಮಾಹಿತಿಯನ್ನ ಈಗಾಗಲೇ ಕೇಳ್ತಾ ಇದ್ದಾರೆ. ಯಾವಾಗ ನಡೆದಿದ್ದು, ಯಾವ ಮೃತದೇಹವನ್ನು ಎತ್ತಾಕೊಂಡು ಬಂದಿದ್ದೆ ನೀನು, ಆ ಮೃತದೇಹವನ್ನು ಊತಿದ್ಯಾ ಅಲ್ಲಿ, ಮತ್ತೆ ನೀನು ಊತಿದ್ದಂತಹ ಸಂದರ್ಭದಲ್ಲಿ ನಿನ್ನ ಜೊತೆಯಲ್ಲಿ ಯಾರಾದ್ರೂ ಇದ್ರ, ಮತ್ತು ಆ ಮೃತದೇಹ ನಿನ್ಗೆ ಎಲ್ಲಿ ಸಿಕ್ತು, ಈಗ ಒಂದಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಯಾವುದೇ ಪ್ರಕರಣದಲ್ಲೂ ಕೂಡ ಅಷ್ಟೇ ಕೇಳ್ತಾರೆ. ಅದೇ ರೀತಿಯಲ್ಲಿ
ಇವತ್ತು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ ದೂರದಾರರಿಂದ ಮಾಹಿತಿಯನ್ನ ಕೇಳ್ತಿರುವಂತದ್ದು ನೀವು ದೃಶ್ಯದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಖುದ್ದು SP ಅವರೇ ಆತನಿಂದ ಹೇಳಿಕೆಯನ್ನ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನೀವು ಅಲ್ಲಿ ಟಿ ಶರ್ಟ್ ಅಲ್ಲಿ ಏನ್ ಕೂಳ್ತಿದ್ದಾರೆ ಅವರು ಜಿತೇಂದ್ರ ಕುಮಾರ್ ದಯಾಮ್ ಅವರು. ಅದರ ಪಕ್ಕದಲ್ಲಿ ಸಂಪೂರ್ಣವಾಗಿ ಮುಖವನ್ನ ಮಾಸ್ಕ್ ರೀತಿಯಲ್ಲಿ ಮತ್ತು ರೈನ್ ಕೋಟ್ ಹಾಕೊಂಡು ಕುಳಿತಿರುವಂತಹ ವ್ಯಕ್ತಿ ಆತ ದೂರುದಾರ. ಆತನಿಂದ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಕ್ರೈಮ್ ಸ್ಪಾಟ್ 16 ಏನಿದೆ 16ನಲ್ಲಿ ಆಗುವಂತಹ ಪ್ರತಿಯೊಂದು ಬೆಳವಣಿಗೆ ಬಗ್ಗೆ ಅಷ್ಟೇ ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಯಾವ ER ನಲ್ಲಿ ಆ ಒಂದು ಮೃತದೇಹನ ತಗೊಂಡು ಬಂದಿದ್ದೆ, ಅದೇನು ಗಂಡಿನ ಮೃತದೇಹನ, ಹೆಂಗಸಿನ ಮೃತದೇಹನ ಅಥವಾ ನಿನಗೆ ಆ ಮೃತದೇಹ ಸಿಕ್ಕಿದ್ದಾದ್ರೂ ಎಲ್ಲಿ, ಅಥವಾ ಯಾರಾದ್ರೂ ವ್ಯಕ್ತಿಗಳ ಆ ಮೃತದೇಹವನ್ನು ನೀನು ಕೊಟ್ಟು ಇಲ್ಲಿ ಊತ ಕೇಳಿದ್ರ, ಅಥವಾ ನೀನೇ ಏನಾದ್ರೂ ಒಂದು ಕೊಲೆಯನ್ನ ಮಾಡಿ ಅದನ್ನ ತಗೊಂಡು ಬಂದಿದ್ದ, ಹೀಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ತನಿಖಾಧಿಕಾರಿದ. ಆ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದಷ್ಟು ಪ್ರಶ್ನೆಗಳಿಗೆ ಆತ ಉತ್ತರ ಕೊಡಬಹುದು, ಅಥವಾ ಈಗ ನಾನು ನೆನಪಿಲ್ಲ ಅಂತ ನಾನು ನೆನಪು ಮಾಡ್ಕೊಂಡು ಹೇಳ್ತೀನಿ ಅಂತಾನು ಕೂಡ ಹೇಳ್ಬೋದು. ಅದು ಅದಕ್ಕೆ ಪ್ರೆಷರ್ ಮಾಡೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಅದ ಕ್ರೈಮ್ ಸೀನ್ ನ ತೋರಿಸಿದ್ದಾನೆ. ಕ್ರೈಮ್ ಸೀನ್ ನಲ್ಲಿ ಏನಾದ್ರೂ ಅವಶೇಷಗಳು ಸಿಕ್ತು ಅಂತಂದ್ರೆ ಇದರ ತನಿಖೆನೇ ಬೇರೆ ರೀತಿಯಾಗಿರುತ್ತೆ. ಅದೆಲ್ಲಿಂದ ಬಂತು ಹೇಗೆ ಅನ್ನುವಂಥ ತನಿಖೆ ಆಗುತ್ತೆ. ಒಂದ್ ವೇಳೆ ಕ್ರೈಮ್ ಸೀನ್ ನಲ್ಲಿ ಯಾವುದೇ ರೀತಿಯಂತ ಅವಶೇಷಗಳು ಸಿಕ್ಕಿಲ್ಲ ಅಂತಂದ್ರೆ ಆತ ಹೇಳಿರುವಂತದ್ದು ಸುಳ್ಳು, ಮತ್ತು ಅಲ್ಲಿ ನಾವು ಹೇಳಿದ್ದ ಆ ಪ್ಲೇಸ್ ಅನ್ನು ಹೋಗಿ ನಾವು ಕಾರ್ಯಾಚರಣೆ ಮಾಡಿದ್ವಿ, ಯಾವುದೇ ರೀತಿಯಂತಹ ಅವಶೇಷಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ರಿಪೋರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ 16ನೇ ಸ್ಪಾಟ್ ನಲ್ಲಿ ಏನ್ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ. ಬಹುತೇಕ ಒಂದು 2 ಗಂಟೆಗಳ ಒಳಗಾಗಿ, ಅಂದ್ರೆ ಕಾರ್ಯಾಚರಣೆ ಶುರುವಾದಂತಹ 2 ಗಂಟೆಗಳ ಒಳಗಾಗಿ ಸಂಪೂರ್ಣವಾಗಿ ಈ ಕ್ರೈಮ್ ಸೀನ್ ನಲ್ಲಿ ಏನ್ ಸಿಕ್ತು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಏನಾದ್ರು ಅವಶೇಷಗಳು ಸಿಕ್ತು ಅಂತಂದ್ರೆ ಆತ ಗುರುತು ಮಾಡಿರುವಂತಹ 16 ಪ್ಲೇಸ್ಗಳಲ್ಲಿ ಆತ ಹೇಳಿದಂತೆ 2ನೇ ಒಂದು ಅವಶೇಷಗಳಲ್ಲಿ ಸಿಗುತ್ತೆ. ಒಂದ್ ವೇಳೆ ಇಲ್ಲೂ ಏನು ಸಿಕ್ಕಿಲ್ಲ ಅಂತಂದ್ರೆ ಬಹುತೇಕ ಇವತ್ತು ಸಂಜೆ ಮತ್ತೊಂದು ಪ್ಲೇಸ್ಗೂ ಆತ ಕರ್ಕೊಂಡು ಹೋಗ್ಬೋದು, ಅಥವಾ ಇನ್ನೊಂದು ಪ್ಲೇಸ್ನ ನಾಳೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿ ಇಲ್ಲಿ ಕಂಡು ಬರುತ್ತೆ. ಒಟ್ಟಿನಲ್ಲಿ ಪೃಥ್ವಿ ಇನ್ನೇನೊಂದು 5 ರಿಂದ 10 ನಿಮಿಷದ ಒಳಗಾಗಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಂಬಂಧಪಟ್ಟಂತವರು ಒಂದು ಸೋಕೋ ಟೀಮ್ ಆಗಿರ್ಬೋದು, ಮೆಡಿಕಲ್ ಟೀಮ್ ಆಗಿರ್ಬೋದು, ಯಾಕಂದ್ರೆ ವೈದ್ಯಾಧಿಕಾರಿಗಳು ಕೂಡ ಇಲ್ಲಿ ಕರೆಸ್ಕೊಂತಾರೆ. ಯಾಕಂದ್ರೆ ಒಬ್ಬ ದೂರುದಾರನ ಕರ್ಕೊಂಡು ಬಂದು ಇಲ್ಲಿ ಏನಾದ್ರೂ ನಾವು ಆತನಿಂದ ಹೇಳಿಕೆಯನ್ನು ಪಡ್ಕೊಳ್ಳುವಂತ ವೇಳೆಯಲ್ಲಿ ಆತನಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ಆತನಿಗೆ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಮೆಡಿಕಲ್ ಟೀಮ್ ಅನ್ನು ಕೂಡ ಅಷ್ಟೇ ಜೊತೆಯಲ್ಲೇ ಕರ್ಕೊಂಡು ಬರ್ತಾರೆ. ಜೊತೆಗೆ ಸೋಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಏನಿದ್ದಾರೆ ಅವರು ಕೂಡ ಈಗಾಗಲೇ ಕೂತ್ಕೊಂಡಿದ್ದಾರೆ. ಆಲ್ಮೋಸ್ಟ್ 8 ಜನ ಇದ್ದಾರೆ ಅವರು. ಯಾಕಂದ್ರೆ ಅವರು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುವಂತವ್ರು. ಯಾಕಂದ್ರೆ ಯಾವುದೇ ಒಂದು ಮೂಳೆ ಸಿಕ್ತು ಅಂತಂತ ವೇಳೆಯಲ್ಲಿ ಅದನ್ನ ಅವರು ತಮ್ಮ ಸುಪರ್ದಿಗೆ ಪಡ್ಕೊಂತಾರೆ, ಅದನ್ನ ವೆರಿಫೈ ಮಾಡ್ಕೊಂತಾರೆ. ಪ್ರಾಥಮಿಕವಾಗಿಯೂ ಕೂಡ ಅಷ್ಟೇ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅದ್ರ ಮೇಲೆ ಕೂಡ ಒಂದಷ್ಟು ಜನ ಹೇಳ್ತಾರೆ, ಹೌದು ಇದು ಪುರುಷಂದಿರಬಹುದೇನೋ ಅಥವಾ ಮಹಿಳೆಯದಿರಬಹುದೇನೋ ಅಂತಾನೆ ಕೂಡ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಂಡಗಳು ಕೂಡ ಸನ್ನದ್ಧವಾಗಿದೆ. ಆಲ್ಮೋಸ್ಟ್ ಇನ್ನೊಂದು 5 ರಿಂದ 10 ನಿಮಿಷದ ಒಳಗಾಗಿ 16ನೇ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ಕೂಡ ಆರಂಭ ಆಗುತ್ತೆ. 1.5 ರಿಂದ 2 ಗಂಟೆ ವೇಳೆಗೆ ಆಲ್ಮೋಸ್ಟ್ ಒಂದು 6 ಫೀಟ್ ಆಗಿದ್ರೆ ಅದ್ರಲ್ಲಿ ಇರುತ್ತಾ ಇಲ್ವಾ ಅನ್ನುವಂಥದ್ದು ಬಗ್ಗೆ ಕ್ಲಿಯರ್ ಕಟ್ ಆಗಂತ ವಿಚಾರಗಳು ಗೊತ್ತಾಗುತ್ತೆ. ಪೃಥ್ವಿ ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ ಮಂಜು. ಎಸ್, ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಒಂದು ಬ್ರೇಕ್ ಆದ್ಮೇಲೆ.